ರೈತ ಬಾಂಧವರೇ, ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಬಹಳ ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ಯಾರು ಕೂಡ ಇವಾಗ ಈರುಳ್ಳಿಯನ್ನು ನಿಮ್ಮ ಹೊಲದಿಂದ ಕಿತ್ಬೇಡಿಯಪ್ಪ ಅಂದ್ರೆ ಇಲ್ಲಿ ತುಂಬ ಲಾಗೋಡಿದೆ. ಯಾವ ರೀತಿಯಪ್ಪ ಅಂದ್ರೆ ಒಂದು ಕೊಯ್ಲಿಕ್ಕೆ ಆಳು ಬರಬೇಕು ಅಂದರೂ ಕೂಡ ಒಂದು 400ರಿಂದ 500 ಇರ್ತಕ್ಕಂಥದ್ದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಮಾರ್ಕೆಟಿಗೆ ಉಳ್ಳಾಗಡ್ಡಿಯನ್ನು ಒಯ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಡಿ. ಬಹಳ ಕಡಿಮೆ ರೇಟ್ ಇರ್ತಕ್ಕಂಥದ್ದು 300ರಿಂದ 400 ಬಹಳ ಜಾಸ್ತಿ ಆಯಿತು. ಅವರಿಗೆ ಪುಕ್ಸಟ್ಟೆ ಕೊಟ್ಟು ಬಂದಂಗೆ ಆಗ್ತಾ ಇದೆ. ಆ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ. ಇಲ್ಲಿ ಗಾಡಿ ಬಾಡಿಗೆ ಏನಾಗಬೇಕು, ಇಲ್ಲಿ ಕೂಲಿ ಜಾಸ್ತಿ ಇರ್ತಕ್ಕಂಥದ್ದು. ಈ ರೀತಿ ಹಿಂದಿರ್ತಕ್ಕಂಥ ಲಾಗೋಡಿ ಬಿಡ್ರಿ. ಇವಾಗ ಪ್ರೆಸೆಂಟ್ ನೀವೇನು ಕಿತ್ತಿ ಉಳ್ಳಾಗಡ್ಡಿಯನ್ನು ಮಾರ್ಕೆಟ್ಗೆ ಹೋಗ್ತೀರಿ ನೋಡ್ರಿ, ಆ ಲಾಗೋಡಿ ಕೂಡ ಬರೋದಿಲ್ಲ. ಆ ಪರಿಸ್ಥಿತಿ ಒಂದು ಈರುಳ್ಳಿ ಬೆಳೆಗಾರರ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿ ಯಾವ ರೈತರು ಕೂಡ ಬರಬಾರ್ದು. ಅಂತಹ ಪರಿಸ್ಥಿತಿ ಇವಾಗ ಕರ್ನಾಟಕದಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಆದರೆ ಮಧ್ಯಪ್ರದೇಶ ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಈರುಳ್ಳಿಯ ಬೆಳೆಗಾರರಿಗೆ ಒಂದು 50,000 ರೂಪಾಯಿ, ಎಕರೆಗೆ 50,000 ರೂಪಾಯಿಯನ್ನು ಪರಿಹಾರವನ್ನು ನೀಡಿದ್ದಾರೆ. ಇಲ್ಲಿ ನ್ಯೂಸ್ ಚಾನಲ್ನವ್ರು ಇವಾಗ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅದೇ ಸ್ವಲ್ಪ ರೇಟ್ ಆಯ್ತಪ್ಪ ಅಂದ್ರೆ ಬಾಯಿ ಬಡ್ಕೋತಾರೆ, ಹೆಂಗೆ ಜನ ಬದುಕಬೇಕು ಅಂತೇಳಿ. ಇವಾಗ ರೇಟ್ ಇಳ್ದಕ್ಕಾರ ಯಾವ ನ್ಯೂಸ್ ಚಾನಲ್ ಆಗಲಿ ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಒಟ್ಟಿನಲ್ಲಿ ಈರುಳ್ಳಿ ಬೆಳೆಗಾರರಿಗೆ ತುಂಬ ಲಾಸ್ ಆಗಿರ್ತಕ್ಕಂಥದ್ದು. ನೋಡಿ ರೈತ ಮಿತ್ರರ, ಈರುಳ್ಳಿ ಅಲ್ಲೇ ಕೊಳೆತು ಕಾಂತಾಗ್ತದೆ. ನೀವು ಅದ್ರ ಬಗ್ಗೆ ಇನ್ನೂ ನೀವು ಹಿಂದೆ ಹಾಕಿರ್ತಕ್ಕಂಥ ಲಾಗೋಡಿ ಬಿಡ್ರಿ. ಇವಾಗ ನೀವು ಈರುಳ್ಳಿ ಕಿತ್ತಿ ಕಳಿಸ್ತೀರಪ್ಪ ಅಂದರೆ ಇಲ್ಲಿ ಹಿಡ್ಕೊಂಡು ಕೂಡ ಲಾಗೋಡಿ ನಿಮ್ಮ ಕೈಯಿಂದ ಹೋಗ್ತದೆ. ಆದ್ದರಿಂದ ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಹಿಂದೆ ಏನಾಗಿದೆ ಆ ಲಾಗೋಡಿ ಅದ್ರ ಮೇಲೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಇನ್ನು ನೀವು ಮುಂದೆ ಅದನ್ನು ಕಿತ್ತಿ ಕೊಯ್ದು ಅದನ್ನು ತುಂಬಿ ಮಾರ್ಕೆಟಿಗೆ ಕಳಿಸ್ತೀರಪ್ಪ ಅಂದ್ರೆ ಅಲ್ಲೇ ನೀವು ಇಲ್ಲಿ ಒಂದು ಗಾಡಿ ಬಾಡಿಗೆನೂ ಕೂಡ ಬರದೇ ಇರತಕ್ಕಂಥ ಒಂದು ವ್ಯವಸ್ಥೆ. ಸೋಲಾಪುರ ಮಾರುಕಟ್ಟೆಯಲ್ಲಂತರೂ ಉಳ್ಳಾಗಡ್ಡಿಯನ್ನು ಮಾರ್ಕೆಟಿಗೆ ತರಬೇಡಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಬಿಜಾಪುರ ಮಾರುಕಟ್ಟೆಯಲ್ಲಿ ಅದೇ ರೀತಿ ಆಗ್ತಾ ಇದೆಯಾ. ಏನು ಬೆಂಗಳೂರಲ್ಲಿ ಸ್ವಲ್ಪ ಕೇಳ್ತಾ ಇದ್ದಾರೆ, ಬಂತಪ್ಪ ಅಂದ್ರೆ ಅದನ್ನು ಮಾಲಾದರೂ ತೋತಾರೆ. ಸೋಲಾಪುರ ಮಾರುಕಟ್ಟೆಯಲ್ಲಿ ಮಾಲ್ ಕೂಡ ತೋತಾ ಇಲ್ಲ. ರಾಯಚೂರು ಮಾರುಕಟ್ಟೆಯಲ್ಲಿ ಕೂಡ ಮಾಲ್ಗಳನ್ನು ತೆಗೆದುಕೊಳ್ತಾ ಇಲ್ಲ. ಆ ರೀತಿಯ ಈರುಳ್ಳಿಯ ಒಂದು ಬೆಳೆಗಾರರ ಒಂದು ಕಣ್ಣೀರನ್ನು ಯಾರೂ ಕೂಡ ಕೇಳ್ತಾ ಇಲ್ಲ. ಇಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಬೆಂಬಲ ಬೆಲೆಯನ್ನು ಕೂಡ ನೀಡ್ತಾ ಇಲ್ಲ. ಇಲ್ಲಿ ಕೇಂದ್ರ ಸರ್ಕಾರ ಕೂಡ ಒಂದಿಷ್ಟು ಮಾಲ್ಗಳನ್ನು ಖರೀದಿ ಮಾಡಿ ಇಟ್ಕೋತದ. 3,000 ಟನ್ಗಳಷ್ಟು 3,000 ಕೋಟಿ ಟನ್ಗಳಷ್ಟು ಮಾಲನ್ನು ಖರೀದಿ ಮಾಡಿ ಇಟ್ಕೊಳ್ತದ. ಆದರೆ ಅದು ಕೂಡ ಒಂದು ಹೆಚ್ಚಿನ ಬೆಲೆಯಲ್ಲಿ ಖರೀದಿಯನ್ನು ಮಾಡ್ತಾ ಇಲ್ಲ. ಅದು ಕೂಡ ಒಂದು ಗುಂಪಿನಲ್ಲಿ ಗೋವಿಂದ ಅಂತೇಳಿ ಇದೇ ರೇಟಿಗೆ ಆ ಮಾಲನ್ನು ಕೂಡ ಸೇಕರಣೆ ಮಾಡಿ ಇಟ್ಕೊಳ್ತದ. ಇಲ್ಲಿ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಚಾಲು ಆದರೂ ಕೂಡ ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ಗಡ್ಡಿ ಅಂತಕ್ಕಂಥದ್ದು ಉಳ್ಳಾಗಡ್ಡಿ ತುಂಬ ಅದೊಂದು ಬಹಳ ಇದು ಆಗಿರ್ತಕ್ಕಂಥದ್ದು. ತುಂಬ ಅಂದರೆ ಇವತ್ತಿರ್ತಕ್ಕಂಥ ಗಡ್ಡೆ ನಾಳೆ ಕೆಡ್ತಾ ಇದೆ. ಆ ರೀತಿಯ ಮಳೆ ಹೆಚ್ಚಾಗಿ ಆ ಗಡ್ಡೆ ಉಳಿತಾ ಇಲ್ಲ. ಯಾರು ಕೂಡ ವ್ಯಾಪಾರಸ್ಥರು ಅದನ್ನು ತೆಗೆದುಕೊಳ್ಳಲು ಮುಂದಾಗ್ತಾ ಇಲ್ಲ. ಯಾವಾಗಪ್ಪ ಅಂದ್ರೆ ಈ ಕಡೂಲು ಕಟ್ಟಿ ಬೇಸಿಗೆಯಲ್ಲಿರ್ತಕ್ಕಂಥ ಗಡ್ಡೆಗೆ ಇನ್ನೂ ಕೂಡ ಡಿಮ್ಯಾಂಡ್ ಇದೆಯಪ್ಪ ಅಂದ್ರೆ ಹೈಯೆಸ್ಟ್ ರೇಟೇ ಒಂದು 800 ಇರ್ತಕ್ಕಂಥದ್ದು. ಅದು ಬೇಸಿಗೆಯಲ್ಲಿ ಕಡೂಲು ಕಟ್ಟಿ ಚೆನ್ನಾಗಿ ಇಟ್ಟಿರ್ತಕ್ಕಂತಹ ಗಡ್ಡೆಗೆ ಒಂದು 800 ರೂಪಾಯಿ ರೇಟನ್ನು ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಂಧುಗಳೇ, ಯಾರೂ ಕೂಡ ನೀವು ಮಾರ್ಕೆಟಿಗೆ ಒಯ್ತಕ್ಕಂಥ ಸಾಹಸ ಮಾಡಬೇಡಿ. ಯಾಕಪ್ಪ ಅಂದ್ರೆ ನಿಮ್ಮ ಕೈಯಿಂದಾನೇ ದುಡ್ಡು ಜಾಸ್ತಿ ಹೋಗ್ತಕ್ಕಂಥದ್ದು. ಇಲ್ಲೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತದೆ. ಒಂದು ಕಮೆಂಟ್ ಮಾಡಿ. ನೀವು ಮಾರ್ಕೆಟ್ಗೆ ಒಯ್ದಿದ್ದೀರಪ್ಪ ಅಂದ್ರೆ ಕಮೆಂಟ್ ಮಾಡಿ, ಏನು ಮಾರ್ತು ಏನಿಲ್ಲ ನಿಮ್ಮ ಕಡೆ ಒಂದು ಏನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಏನು ರೇಟ್ ಇದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.